2008ರಲ್ಲಿ ನರಸಿಂಹ ಹೇಳಿದ HSR ಲೇಔಟು 2008ರಲ್ಲಿ ಇಲ್ಲಿ ಈ ಭಾಗದಲ್ಲಿ ಯಾರೆಲ್ಲ ಇದ್ರಿ ಕೈ ಎತ್ತಿ? ಅಷ್ಟೇ 4% ಇದ್ದಾರೆ ಸರ್. ಅವತ್ತಿನ ದಿವಸ ನೀವೇನಾದರೂ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೇಗಿತ್ತು ಅಂತ ನೋಡಿದ್ದಿದ್ರೆ HSR ಲೇಔಟ್ ಬಡಾವಣೆ ಇವತ್ತಿಗೂ ಅಜಗಜಾಂತರ ಆಗಿದೆ. ನಡಿಲಿಕ್ಕೆ ಟಾರ್ ರೋಡ್ ಇರಲಿಲ್ಲ, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿರಲಿಲ್ಲ, ಮಕ್ಕಳು ಓಡಾಡಲಿಕ್ಕೆ ಪಾರ್ಕ್ ಇರಲಿಲ್ಲ. ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿ ಆಗಿದ್ದು ಶಾಸಕರಾಗಿ ಬಂದ ಮೇಲೆ MLA ಸತೀಶ್ ರೆಡ್ಡಿ ಸರ್ ಆದಮೇಲೆ. ಅವತ್ತಿನ HSRಗೂ ಇವತ್ತಿಗೂ ದೊಡ್ಡ ಬದಲಾವಣೆ ತಂದರು. ಎಲ್ಲ ರೀತಿಯಲ್ಲೂ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಉತ್ತಮವಾದಂಥ ಕೆಲಸ ಆಗಿ. ಬಟ್ ಆದರೆ ನಿಮ್ಮ ಮೇಲೆ ಒಂದು ಸಣ್ಣ ಬೇಜಾರಿದೆ ಸರ್. ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಇಷ್ಟೊಂದು ರೇಟ್ ರೈಸ್ ಆಗಿಬಿಡ್ತಲ್ಲ, ಒಂದು ಸೈಟ್ ಕೂಡ ತೆಗಿಯೋಕ್ಕಾಗಲ್ಲ ನಮ್ಮಂಥವ್ರ ಕೈಯಲ್ಲಿ. ಇವತ್ತು ಸ್ಕ್ವೇರ್ ಫೀಟ್ ರೇಟ್ ಎಷ್ಟಾಗ್ಬಿಟ್ಟಿದೆ, ಅವತ್ತು ಎಷ್ಟಿತ್ತು? ಅವತ್ತು ಯಾರು ಬೇಕಾದ್ರೂ ಕೊಂಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಇತ್ತು. ಇರಲಿ ಅದೊಂದು ಕಡೆ. ಬಟ್ ಅಷ್ಟೇ ಖುಷಿ ಆಗುತ್ತೆ ಆ ಮಟ್ಟಕ್ಕೆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂತಹ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ನರಸಿಂಹ ಮಾತಾಡ್ತಾ 2 ಸಲ ಹೇಳಿದ್ರು ಮುಂದೆ ಸರ್ಕಾರ ರಚನೆಯಾಗಿ ಸತೀಶ್ ರೆಡ್ಡಿ ಸರ್ ಅವರು ಗೃಹ ಸಚಿವರಾಗಬೇಕು ಅಂತ. ಅವ್ರು ಹೋಮ್ ಮಿನಿಸ್ಟರ್ ಆದರೆ ನಮಗೆ ಜಾಸ್ತಿ ಖುಷಿ ಆಗೋದು. ಯಾಕೆ ಅಂತಂದರೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತೂ ಒತ್ತಡ ಹಾಕಿದವರಲ್ಲ. ರೌಡಿಸಮ್ನ ಮಟ್ಟ ಹಾಕಿ ಅಂತ ಒಂದೇ ಮಾತು ಹೇಳಿ ಕಳಿಸ್ತಾ ಇದ್ರು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ. ಅಂತ ಒಬ್ಬ MLA ಪಡ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನರೇ ಧನ್ಯರು. ಒಂದಲ್ಲ ಎರಡಲ್ಲ ಮೂರಲ್ಲ 5 ಬಾರಿ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸದಾವಕಾಶ ನನಗೆ ಸಿಕ್ತು. ಮತ್ತು ಮಾಡುವಂತಹ ಎಲ್ಲ ಒಳ್ಳೆ ಕೆಲಸಗಳಿಗೆ ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾಯಿದ್ರು. ಹಿಂದೆ ಒಬ್ಬರು ಆ ಥರ ಶಕ್ತಿ ಇತ್ತು ಅಂದರೆ ತುಂಬ ಅಧಿಕಾರಿಗಳು ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸೊ ಆ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರ ಕೆಲಸದ ಮುಖಾಂತರ ಈ ಕ್ಷೇತ್ರದಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ದಿವಸ ಎಲ್ಲರೂ ಎಲ್ಲಿದ್ದೀರ ಅಂದರೆ HSR ಲೇಔಟ ಅಂತ ದೊಡ್ಡದಾಗಿ ಹೇಳ್ತಾರೆ ಸರ್. ಇಡೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲ, ಭಾರತದಲ್ಲ, ಹೊರಗಡೆ ಕೂಡ HSR ಲೇಔಟ್ ಅಂದರೆ ಒಂದು ದೊಡ್ಡ ವಿಶೇಷವಾದಂಥ ಆ ರೀತಿ ಮಾಡಿದಂಥ ಹೆಗ್ಗಳಿಕೆ ತಮಗೆ ಮಾತ್ರ ಸಲ್ಲುತ್ತೆ. ಅಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ರೂಪೇಶ್ ರಾಜಣ್ಣ ಅವರು ಇವತ್ತು ಇಲ್ಲಿದ್ದಾರೆ. ಒಂದು ಸಂಘಟನೆ ಮಾಡೋದು ಭಾಳ ಕಷ್ಟ. ಆ ಸಂಘಟನೆನ 6 ತಿಂಗಳು ವರ್ಷ ನಿಲ್ಲಿಸ್ಕೊಳೋದೇ ದೊಡ್ಡ ಕಷ್ಟ. ಅಂಥದ್ರಲ್ಲಿ ಒಂದು ಎಲ್ಲ ಯುವ ಮನಸ್ಸುಗಳನ್ನ ಸೇರಿಸಿ ಏನು ಅತಿ ಮುಖ್ಯವಾಗಿ ಕನ್ನಡದ ಪರವಾಗಿ ಕೆಲಸಗಳಾಗಬೇಕಾಗಿದೆ, ಎಲ್ಲಿ ಅನ್ಯಾಯ ಆಗ್ತಾಯಿದೆ, ಎಲ್ಲಿ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ, ಎಲ್ಲಿ ಸಮಸ್ಯೆ ಬಂದಿದೆ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಪೊಲೀಸವ್ರ ಕೈಲಿ ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡಿದ್ದೀರಾ, ಜೈಲಿಗೆ ಹೋಗೋಕ್ಕೂ ಸಿದ್ಧರಾಗಿ ಸಂಘಟನೆ ನೋಡಿ ರೇಗಿ ಸರ್, ನೀವು ಒಬ್ಬರು ಹಾಕಿಲ್ಲ ಬೇರೆಯವ್ರು ಹಾಕಿದ್ದಾರೆ ಅಂತ. ಎಲ್ಲಿವರೆಗೂ ಕಾನೂನಾತ್ಮಕವಾಗಿ ಒಂದು ಹೋರಾಟ ಇರುತ್ತೆ, ಅದನ್ನೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ.